ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತುವು ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು 21ನೇ ತಾರೀಕು ಮಂಗಳವಾರ, ಸಪ್ತಮಿ ತಿಥಿ ಹಾಗೂ ಇಂದು ಚಿತ್ತ ನಕ್ಷತ್ರ. ಮೇಷರಾಶಿಯವರಿಗೆ ಇಂದು ನಿಮ್ಮ ಸಪ್ತಮದಲ್ಲಿ ಚಂದ್ರ ಬಂದಿದ್ದಾನೆ. ಹೀಗಾಗಿ ಎಲ್ಲ ರೀತಿಯ ಸಹಕಾರ ಪ್ರಾಪ್ತಿ, ಬೇರೆಯವರಿಂದ ಇವತ್ತು ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ. ಮಧ್ಯಾಹ್ನವಾದ ನಂತರ ಈ ಫಲಗಳನ್ನು ನೋಡಬಹುದು. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಾರ್ಯದಲ್ಲಿ ಅಡಚಣೆ ಇತ್ಯಾದಿಗಳು ಇರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲವೂ ಕೂಡ ಎಲ್ಲ ತೊಂದರೆಗಳು ಬಗೆಹರಿಯೋದ್ರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನೆಯ ಕಡೆ ಗಮನವನ್ನು ಕೊಡ್ತಾ ಇರ್ತೀರಿ. ಆಸ್ತಿ ಪಾಸ್ತಿ, ಕೋರ್ಟು, ತಾಯಿ ಇತ್ಯಾದಿ ವ್ಯವಹಾರಗಳಲ್ಲಿ ಬ್ಯುಸಿ ಇರ್ತೀರಿ. ಮಧ್ಯಾಹ್ನವಾದ ನಂತರ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸು ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನವಾದ ನಂತರ ಆತ್ಮವಿಶ್ವಾಸ ಕುಗ್ಗತ್ತೆ ಹಾಗೂ ಮನಸ್ಸಿಗೆ ಕ್ಲೇಶಗಳು, ನಾನಾ ರೀತಿಯಲ್ಲಿ ಯೋಚನೆಗಳು ಶುರುವಾಗುತ್ತೆ. ನಿರ್ಧಾರಗಳು ಯಾವುದು ಬೇಡ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಂಸಾರದ ತಾಪತ್ರಯಗಳು ಹಾಗೂ ಸಂಸಾರದ ಒಳಗಡೆ ಇರುವಂತಹ ತೊಂದರೆಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಬಂಧು ಮಿತ್ರರ ಸಮಾಗಮದಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಚೆನ್ನಾಗಿ ಹುರುಪಾಗುತ್ತೆ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ಮನಸ್ಸಿಗೆ ಸ್ವಲ್ಪ ಕ್ಲೇಶಕರ ಅಂತ ಅನ್ನಿಸ್ತಾ ಇರಬಹುದು. ಆದರೂ ಕೂಡ ಮಧ್ಯಾಹ್ನವಾದ ನಂತರ ಕುಟುಂಬದವರೊಂದಿಗೆ ಸವಿಯಾದ ಕ್ಷಣಗಳನ್ನು ಹಂಚಿಕೊಳ್ಳೋದ್ರಿಂದ ಅತಿ ಹೆಚ್ಚಿನ ನೆಮ್ಮದಿ ಸಾಧ್ಯ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಇನ್ನೂ ನಿಮ್ಮ ಅದೃಷ್ಟ ಪರೀಕ್ಷೆ ಮುಂದುವರಿತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮಾರ್ಗದರ್ಶನ ಪ್ರಾಪ್ತಿಯಾಗಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಯೋಚನೆಗಳು ಕಾಡ್ತಾ ಇರಬಹುದು. ಆದರೆ ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಈ ಯಾವ ಕೆಲಸಗಳು ಈಗ ಸಾಧ್ಯವಿಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನು ನೀವು ಮಾಡಬೇಕಾಗಿ ಬರಬಹುದು. ಯಾವುದೇ ರೀತಿಯ ನಿರ್ಧಾರಗಳು ಇನ್ನು 3-4 ದಿನಗಳು ಬೇಡ, ಯಾವುದು ನಿಮ್ಮ ಪರವಾಗಿ ನಡೆಯೋದಿಲ್ಲ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬ ಜಾಸ್ತಿ ಇರುತ್ತೆ. ಮಧ್ಯಾಹ್ನವಾದ ನಂತರ ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮಿತ್ರರಿಂದ ಅತಿ ಹೆಚ್ಚಿನ ಸಂತೋಷ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಅದೃಷ್ಟದ ಪರೀಕ್ಷೆ ನಡೆದಂತೆ ಭಾಸವಾಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸು, ತಿರುಗು. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಯೋಚನೆ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಆದರೆ ಮಧ್ಯಾಹ್ನದ ಮೇಲೆ ಭಾಗ್ಯೋದಯವಾಗುತ್ತೆ. ಎಲ್ಲ ನಿರ್ಧಾರಗಳು ನಿಮ್ಮ ಪರವಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲ ಸೌಹಾರ್ದ ಚೆನ್ನಾಗಿ ಇದೆ. ಮಧ್ಯಾಹ್ನವಾದ ನಂತರ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಆಗಬಹುದು. ಮುಖ್ಯ ನಿರ್ಧಾರಗಳು ಬೇಡ, ಪ್ರೀತಿ ಪಾತ್ರರಿಂದ ಸಹಕಾರ ಇರೋದಿಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಈಗಾಗಲೇ ಅನೇಕ ಶ್ಲೋಕಗಳನ್ನು ನಾವು ಹಾಕಿದ್ದೇವೆ. ಅದನ್ನೇ ಕೇಳ್ತಾ ಮನನ ಮಾಡ್ತಾ ಇರಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.